ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ದೇವತೆಗಳು ಮತ್ತು ರಾಕ್ಷಸರು, ಪಶು ಪಕ್ಷಿಗಳು, ಕ್ರಿಮಿ ಕೀಟಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಇರ್ತವೆ. ಹಾಗೆ ಜೀವ ಜಂತುಗಳಿಗೆ ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳನ್ನು ಇರ್ತಾರೆ. ಅಂತ ತಂದೆ ತಾಯಿಗಳ ಮೂಲವನ್ನು ಹುಡುಕಿಕೊಂಡು ಹೋದ್ರೆ ಎಲ್ಲರಲ್ಲಿ ಬರುವುದು ಮುಖ್ಯವಾದಂತ ಒಂದು ವಿಶೇಷ ಹೆಸರು ಕಶ್ಯಪ ಮಹರ್ಷಿಗಳು. ಅಂದ್ರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳ ತಂದೆ ಯಾರು ಅಂತ ಕೆಲವು ವಿಚಾರ ಮಾಡಿ ನೋಡಿದಾಗ ಅದಿತಿ ಮತ್ತು ದಿತಿ ಇಬ್ರು ಅಂತ ಕಶ್ಯಪರ ಪತ್ನಿ ಬರ್ತಾರೆ. ಅವ್ರಲ್ಲಿ ಒಬ್ರು ದೇವತೆಗಳ ತಂದೆ ತಾಯಿಗಳಾಗ್ತಾರೆ. ಇನ್ನೊಂದು ಕಡೆ ರಾಕ್ಷಸರು ಅಂದ್ರೆ ದಾನವರು ಮತ್ತು ಅಸುರರು ಅಂತ ಏನಂತೀವಿ, ಅವರಿಗೂ ಸಹಿತ ತಂದೆ ಕಶ್ಯಪ ಮಹರ್ಷಿ. ಈ ಕಶ್ಯಪ ಮಹರ್ಷಿಗಳ ಒಂದು ಕುಟುಂಬ ಅಂದ್ರೆ ಹೇಗಿತ್ತು ಮತ್ತು ಯಾವ ಕಶ್ಯಪ ಮಹರ್ಷಿ ಪತ್ನಿಯಿಂದ ಯಾವ್ಯಾವ ಮಕ್ಕಳು ಆದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕಂತ ವಿಚಾರ ಮಾಡಿದ್ದೇನೆ. ಇದು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರ ವಿಶೇಷ ಒಂದು ಸಂಚಿಕೆ ಇದೆ. ಇದನ್ನ ಪೂರ್ತಿಯಾಗಿ ನೋಡಬೇಕು ಅನ್ನೋದು ಬಹಳ ಒಂದು ವಿಶೇಷವಾಗಿ ನಾನು ನಿಮ್ಮಲ್ಲಿ ಮನವಿ ಪಡ್ಕೊತೀನಿ. ಯಾಕಂದ್ರೆ ಈ ಕಶ್ಯಪ ಮಹರ್ಷಿಗಳ ಬಗ್ಗೆ ಯಾರು ಹೆಚ್ಚು ಮಾಹಿತಿ ಕೊಟ್ಟಿಲ್ಲ. ಆದ್ರೆ ನಾನೇ ಸ್ವಲ್ಪ ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಇದನ್ನ ಕೊಡ್ತಾ ಇದ್ದೀನಿ. ಗೊತ್ತಿರಲಿ ಸ್ನೇಹಿತರೆ, ವಿಶ್ವವನ್ನ ಪ್ರಪಂಚದಲ್ಲಿ ತ್ರಿಮೂರ್ತಿಗಳು ಮೂಲ ದೇವತೆಗಳು. ಇವರಿಗೆ ಆದಿ ದೇವತೆಯಾಗಿ ಜಗನ್ಮಾತೆ ಬರ್ತಾರೆ. ಜಗನ್ಮಾತೆ ನಂತರ ಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮ ವಿಷ್ಣು ಮಹೇಶ್ವರ ನಂತರ ಬರುವುದು ಮತ್ತೆ ತ್ರಿಮಾತೆಯರು ಅಂದ್ರೆ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ದೇವಿ. ಪಾರ್ವತಿ ದೇವಿ ಆದಿಶಕ್ತಿಯ ಸ್ವರೂಪವೇ ಈ ಪಾರ್ವತಿ ದೇವಿ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮ ಸರಸ್ವತಿ ದೇವಿಯನ್ನು ಮದುವೆ ಮಾಡ್ಕೋತಾನೆ. ಹಾಗೆ ವಿಷ್ಣು ಲಕ್ಷ್ಮೀ ದೇವಿಯನ್ನ ಮದುವೆ ಮಾಡ್ಕೊಂಡ್ರೆ ಪರಮೇಶ್ವರ ಪಾರ್ವತಿಯನ್ನ ಅಂದ್ರೆ ಶಿವ ಉಮಾದೇವಿಯನ್ನ ಮದುವೆ ಮಾಡ್ಕೊತಾನೆ. ಇದು ದೇವತೆಗಳ ಒಂದು ದೇವರು ಇವರು. ಇನ್ನು ದೇವತೆಗಳ ಪಟ್ಟಿಗೆ ಹೋಗಿದ್ರೆ ಕಶ್ಯಪ ಮಹರ್ಷಿಗಳು ಅವರು ಬರ್ತಾರೆ. ಕಶ್ಯಪ ಮಹರ್ಷಿಯ ತಂದೆ ಹೆಸರು ಮರೀಚಿ ಮತ್ತು ತಾಯಿ ಕಲಾ. ಮರೀಚಿ ಶ್ರೀ ಬ್ರಹ್ಮದೇವರ ಮಗ. ಮರೀಚಿ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ರು. ಶ್ರೀ ಬ್ರಹ್ಮದೇವರ ಮನಸ್ಸಿನಿಂದ ಜನಿಸಿದವರು ಅಂತ ಹೇಳ್ತಾರೆ. ಮಹರ್ಷಿ ಕಶ್ಯಪ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರು. ಕಶ್ಯಪ ಮಹರ್ಷಿಗಳನ್ನ ಹಿಂದೂ ಸನಾತನ ಧರ್ಮದಲ್ಲಿ ಅತ್ಯಂತ ಗೌರವನತಾಗೂ ಅವರನ್ನ ವೈದಿಕ ಋಷಿ ಎಂದು ಮತ್ತು ತಮ್ಮ ಹಲವಾರು ಸಂಸ್ಕೃತ ಗ್ರಂಥಗಳು ಮತ್ತು ಭಾರತೀಯ ಧಾರ್ಮಿಕ ಗ್ರಂಥಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಬ್ರಹ್ಮದಾರಣ್ಯ ಉಪನಿಷತ್ತ ಅಂತಿಮ ಶ್ಲೋಕ ಪಟ್ಟಿ ಮಾಡಲಾದ ಅತ್ಯಂತ ಪ್ರಾಚೀನ ಮಹರ್ಷಿಗಳಲ್ಲಿ ಕಶ್ಯಪ ಮಹರ್ಷಿ ಒಬ್ರು. ಕಶ್ಯಪನು ದಕ್ಷ ಪ್ರಜಾಪತಿಯ 13 ಹೆಣ್ಣು ಮಕ್ಕಳನ್ನು ಮದುವೆ ಆದನು. ಆ 13 ಮಕ್ಕಳ ಹೆಸರು ಈ ರೀತಿ ಇದೆ. ಮೊದಲೇ ಹೆಂಡತಿಯ ಹೆಸರು ಅದಿತಿ, ಎರಡನೇವರು ದಿತಿ, ಮೂರನೇವರು ಧನು, ನಾಲ್ಕನೇವರು ಅರಿಷ್ಟ, ಐದನೇವರು ಸುರಸ, ಆರನೇವರು ಕಾಸ, ಏಳನೇವರು ಸುರಭಿ, ಎಂಟನೇವರು ವಿನಿತ, ಒಂಬತ್ತನೇವರು ತಾಮರ, ಹತ್ತನೇವರು ಕ್ರೋಧವಶ, 11ನೇವರು ಇರ, 12ನೇವರು ಕದ್ರು ಹಾಗೂ 13ನೆಯ ಪತ್ನಿ ಹೆಸರು ಮುನಿ. ಇವರು ಒಟ್ಟು 13 ಜನ ಪತ್ನಿಯರಾದ್ರೆ ಆ ಪತ್ನಿಯರಿಗೆ ವಿವಿಧ ಮಕ್ಕಳಾಗ್ತಾರೆ. ಆ ಮಕ್ಕಳ ವಿವರಗಳನ್ನ ಒಂದಷ್ಟು ವಿವರಗಳನ್ನ ಈ ರೀತಿ ಕೊಡ್ಬೇಕಂತ ನಾನು ವಿಷಯಗಳನ್ನ ನೀಡಬೇಕು ಅಂತ ವಿಚಾರ ಮಾಡಿ ಇದನ್ನಿಡ್ತಾ ಇದ್ದೀನಿ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಸಿದ್ಧವಾದ ಎಲ್ಲಾ ದೇವತೆಗಳು ರಾಕ್ಷಸರು ಬರುವುದೇ ಇವರ ಮಕ್ಕಳೇ ಅಂತ ಹೊರತು ಬೇರೆ ಯಾರು ಅಲ್ಲ. ಅದಕ್ಕಾಗಿ ಕಶ್ಯಪ ಮಹರ್ಷಿಯ 13 ಪತ್ನಿಯರಲ್ಲಿ ಮೊದಲನೇ ಪತ್ನಿಯಾದಂತ ಅದಿತಿಯವರ ಮಕ್ಕಳು ಅದಿತ್ಯರು ಎಂದು ಕರೆಯಲ್ಪಡುತ್ತಾರೆ. 12 ದೇವರುಗಳ ಹೆಸರುಗಳು ಈ ರೀತಿ ಇದೆ: ವಿಷ್ಣು, ಶುಕ್ರ, ಆರ್ಯಮ, ಧಾತ, ವಿಧಾತ, ತತ್ವಷ್ಟ, ಪೋಷ, ವಿಮಸ್ವನ, ಸವಿಥ, ಮಿತ್ರವರುಣ, ಅಂಶ, ಭಾಗ. ಇವರು ಅದಿತಿ ಮಕ್ಕಳಾದ್ರೆ ಎರಡನೆಯ ಪತ್ನಿ ದ್ವಿತೀಯ ಪುತ್ರರು ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂದು ಹೆಸರಿಸಲಾಯಿತು. ಮತ್ತು ಇನ್ನೂ ಅನೇಕ ಜನ ಅವರ ವಂಶಸ್ಥರು ಇದ್ರು. ಆದ್ರೆ ಈ ದೈತ್ಯರ ಕುಲದಲ್ಲಿ ಬಲಿಚಕ್ರವರ್ತಿ ಅಂತ ಮತ್ತು ಪ್ರಹ್ಲಾದನಂತ ವಾಣಾಸುರ ಇನ್ನೂ ಅನೇಕ ಜನರು ಸಹಿತ
ಈ ಕುಲದಲ್ಲೇ ಬರುತ್ತಾರೆ. ಆದರೆ ಅವರು ಲೋಕ ಕಂಟಕರಾಗದೆ ಒಳ್ಳೆಯವರಾಗ್ತಾರೆ, ಬಲಿ ಚಕ್ರವರ್ತಿ ಮತ್ತು ಪ್ರಹ್ಲಾದ. ಆದ್ರೆ ಇನ್ನು ಉಳಿದಂತ ರಾಕ್ಷಸರು ಅಂದ್ರೆ ಇವರೆಲ್ಲ ಲೋಕ ಕಂಟಕರಾಗ್ತಾರೆ. ಅದಕ್ಕಾಗಿ ಅವರನ್ನ ದ್ವಿತೀಯ ಮಕ್ಕಳು ಅಂತ ಹೇಳ್ತಾರೆ. ಇವರಿಗೆ ಸಿಂಕ ಅಂದ್ರೆ ಹೋಳಿಕಾಯಿಂದ ಒಬ್ಬ ಮಗಳು ಸಹಿತ ವಿದ್ಯುತ ಒಂದು ಹಿಂದೂ ಪುರಾಣದಲ್ಲಿ, ವಿಷ್ಣು ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಬರುತ್ತೆ. ಇನ್ನು ಇವರ ಸಂತತಿಯವರು ವಾತಾಪಿ, ನಮೂಚಿ, ಇಲ್ವ, ಮಾರಿಚ ಮತ್ತು ವಿವಾಟ ವಚನರಂತ ಭಯಾನಕ ರಾಕ್ಷಸರು ಇದ್ರು ಅಂತೆ ಹೇಳ್ತಾರೆ. ಇನ್ನ ಮೂರನೆಯ ಪತ್ನಿ ಧನೋಳಿಗೆ 100 ಗಂಡು ಮಕ್ಕಳಿದ್ದರು. ಅವರು ದಾನವರೆಂದು ಕರೆಯುತ್ತಾರೆ. ಹೀಗೆ ದಾನವರು ದೈತ್ಯರಿಗೂ ಮತ್ತು ಅದಿತಿಯರಿಗೆ ಸೋದರ ಸಂಬಂಧಿಗಳಾಗಿದ್ದರೂ ಸಹಿತ ದಾನವರ ಸಾಲಿನಲ್ಲಿ ಆ ಪೌಲಮರು ಮತ್ತು ಕಾಲಕನೀಯರು ರಾಕ್ಷಸರಾಗಿ ಜನಿಸ್ತಾರೆ. ಇನ್ನು ನಾಲ್ಕನೆಯ ಧರ್ಮಪತ್ನಿ ಅಂದ್ರೆ ಕಶ್ಯಪ ಮಹರ್ಷಿಯವರ 4ನೇ ಧರ್ಮಪತ್ನಿ ಅರಿಷ್ಟವಳ ಪುತ್ರರು ಗಂಧರ್ವರರು. ಅಂದ್ರೆ ಸ್ವರ್ಗದ ಲೋಕದಲ್ಲಿ ಗಾಯನ ಮತ್ತು ನಟನೆ ಮಾಡುವಂತ, ನಾಟ್ಯವನ್ನು ಮಾಡುವಂತ ಒಂದು ಏನು ಕುಲ ಇದೆ, ಅವರು ಸಹಿತ ಕಶ್ಯಪ ಮಹರ್ಷಿಗಳ ಮಕ್ಕಳೇ. ಇವರು 98 ಜನ ಸೋದರಾಗಿ ಪುನರ್ಜನ್ಮ ಪಡೆದರು ಅಂತ ಹೇಳ್ತಾರೆ. ಇವರು ಮುಂದೆ ದ್ವಾಪರ ಯುಗದಲ್ಲಿ ಇದೇ ಗಂಧರ್ವರ ಎಲ್ಲರೂ ಸೇರಿ 98 ಜನ ಈ ದ್ವಾಪರ ಯುಗದಲ್ಲಿ ಕೌರವರಾಗಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ದುರ್ಯೋಧನ ಕಲಿಪುರುಷನಾಗಿ ರೂಪದಲ್ಲಿ ಬಂದು ಜನಿಸಿದರೆ, ದುಶ್ಯಾಸನನು ರಾವಣನ ಮಗನಾದಂತ ಇಂದ್ರಜಿತನ ಪುನರ್ಜನ್ಮವೇ ಈ ದುಶ್ಯಾಸನ ಆಗ್ತಾನೆ. ಇದು ದ್ವಾಪರ ಯುಗದಲ್ಲಿ ಬರುತ್ತೆ. ಆದ್ರೆ ವಿಶೇಷವಾಗಿ ಗಂಧರ್ವರರು ಹೆಚ್ಚು ಉಲ್ಲೇಖ ಬೇರೆ ಕಡೆ ಬರುವುದಿಲ್ಲ. ಇನ್ನು 5ನೇ ಧರ್ಮ ಪತ್ನಿಗೆ ಸುರಸಾವಳಿಗೆ ಸರ್ಪಗಳಿಗೆ ಜನ್ಮ ನೀಡಿದಳು. ಅಂದ್ರೆ ಇಬ್ರು ಬರ್ತಾರೆ, ಕುದುರೆನೂ ಬರ್ತಾರೆ, ಸರ್ಪಗಳು ಬರ್ತಾರೆ. ಸರ್ಪದಲ್ಲಿ 2 ಇದಾವೆ, ಅದರಲ್ಲಿ ಇವರು ಒಂದು ಸರ್ಪ, ಸರ್ಪಗಳ ತಾಯಿ. ಇನ್ನು 6ನೇಯವಳು ಕಾಸ, ಅವಳ ಮಕ್ಕಳು ಯಕ್ಷರು. ಅಂದ್ರೆ ಸಂಪತ್ತಿನ ದೊರೆ ಕುಬೇರನ ಸಹಚರನಾಗಿದ್ದು ದೆವ್ವ ದೇವರುಗಳು ಮತ್ತು ರಾಕ್ಷಸರು ಅವರು ಕಾಸಾನ ಪುತ್ರರಾಗಿದ್ದರು ಅಂತ ಹೇಳ್ತಾರೆ. ಇನ್ನ 7ನೆಯ ಧರ್ಮಪತ್ನಿ ಸುರಭಿ, ಅವಳ ವಂಶಸ್ಥರು ಹಸು ಮತ್ತು ಎಮ್ಮೆಗಳು ಅಂತ ಹೇಳ್ತಾರೆ. ನಂದಿನಿ, ಸುನಂದ, ಕಾಮಧೇನು, ಸುಮನ ಮತ್ತು ಶಿಶಿಲ ಎಂಬ 5 ವಿಭಿನ್ನ ಸುರಭಿ ಅಸ್ತಿತ್ವದಲ್ಲಿ ತಿಳಿದುಬರುತ್ತದೆ. ಇವರ ಹೆಸರುಗಳನ್ನು ಸಬಲ ಮತ್ತು ಮಾಂತ್ರಿಕ ಮತ್ತು ಹಿಂದೂ ಧರ್ಮದಲ್ಲಿ ಕಾಮಧೇನು ಎಲ್ಲಾ ಹಸುಗಳ ದೈವಿಕ ತಾಯಿ ಎಂದು ಪರಿಗಣಿಸಲಾಗುತ್ತದೆ. ಕಾಮಧೇನುವಿನ ಮಗಳು ನಂದಿನಿ. ಕಾಮಧೇನು ಯಾವ ನಿಜವಾದ ಅನ್ವೇಷಣ ಅಂಶವನ್ನು ಈಡೇರಿಸಬಲ್ಲಳು ಎಂಬುದು ಒಂದು ಹಿಂದೂ ಸಂಪ್ರದಾಯದ ನಂಬಿಕೆ. ಇನ್ನು 8ನೇ ಧರ್ಮ ಪತ್ನಿ ವಿನೀತಾ, ಅವಳಿಗೆ 2 ಗಂಡ ಮಕ್ಕಳು. ಒಬ್ಬ ಅರುಣ, ಆತನಿಗೆ 2 ಕಾಲುಗಳು ಇಲ್ಲದ ವ್ಯಕ್ತಿ. ಆತ ಸೂರ್ಯ ದೇವನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಇನ್ನು 2ನೇ ಮಗ ಗರುಡ, ಈತ ಪಕ್ಷಿಗಳ ರಾಜನಾದ್ರೆ ವಿಷ್ಣುವಿನ ವಾಹನವಾಗಿ ಇವತ್ತಿಗೂ ನಮಗೆ ಎಲ್ಲರಿಗೂ ಕಾಣಿಸ್ಕೊಳ್ತಾನೆ. ಇನ್ನು 9ನೇವಳು ತಾಮರ, ಅವಳಿಗೆ 6 ಹೆಣ್ಣು ಮಕ್ಕಳಿದ್ದರೆ ಆ 6 ಹೆಣ್ಣು ಮಕ್ಕಳು ಪಕ್ಷಿಗಳ ರೂಪದಲ್ಲೇ ಬರ್ತಾರೆ. ಅವು ಗೂಬೆಗಳು, ಹದ್ದುಗಳು, ರಣಹದ್ದುಗಳು, ಕಾಗಿಗಳು, ನೀರು ಕೋಳಿಗಳು ಮತ್ತು ಕುದುರೆಗಳು, ಒಂಟೆ ಮತ್ತು ಕತ್ತೆಗಳು ಜನ್ಮ ನೀಡಿದಳು ಅಂತ ಈ ನಮ್ಮ ಹಿಂದೂ ಪುರಾಣದಲ್ಲಿ ಬರುತ್ತೆ. ಇನ್ನ 10ನೆಯ ಧರ್ಮ ಪತ್ನಿ ಕ್ರೋಧವಾಸ, ಅವಳಿಗೆ ಅಸುರರು ಎಂದು ಕರೆಯಲ್ಪಟ್ಟಿರುವ 14,000 ಮಕ್ಕಳಿದ್ದರು. ಈ ಅಸುರರು ಅಥವಾ ರಾಕ್ಷಸರನ್ನು ಕ್ರೋಧವಾಸರನ್ನು ಎಂದು ಕರೆಯುತ್ತಾರೆ. ಅವಳು ತುಂಬಾ ಮುಂಗೋಪಿಯಾಗಿದ್ದ ಕಾರಣಕ್ಕೆ ಅವಳಿಗೆ ಜನಿಸಿದ ಮಕ್ಕಳು ಕೆಳಗಿನ ಮಕ್ಕಳು ಈ ಕೆಳಗಿನ ಲಕ್ಷಣ ಹೊಂದಿದ್ದು, ಹಿಂಸಾತ್ಮಕ ಪ್ರಾಣಿ ಪಕ್ಷಿಗಳನ್ನ ಮತ್ತು ಮೀನುಗಳು ಎಲ್ಲವನ್ನು ಚೂಪಾದ ಹಲ್ಲುಗಳನ್ನ ಹೊಂದಿರುವ ದೈತ್ಯ ಜಾತಿಗೆ ಸೇರುತ್ತವೆ. ಇನ್ನು 11ನೇ ಧರ್ಮ ಪತ್ನಿ ಇಳ, ಇವಳು ಮರ ಬಳ್ಳಿಗಳು ಅಂದ್ರೆ ನಾವೇನು ವನ ದೇವತೆ ಅಂತ ಹೇಳ್ತೀವಿ, ಈ ಮರಗಳು ಗಿಡಗಳು ಏನ್ ಬರ್ತವೆ ಇದ್ರ ಮತ್ತು ಬಳ್ಳಿಗಳು ಹೂಗಳು ಏನ್ ಬರ್ತಾವೆ ಅವೆಲ್ಲ ಬಳ್ಳಿಗಳು ಮರ ಗಿಡಗಳನ್ನ ತಾಯಿ ಜನ್ಮ ನೀಡಿದ್ರು ಇಳ ನಮ್ಮ ಪ್ರಕೃತಿ ದೇವತೆ.
ಇನ್ನು 12ನೇ ಧರ್ಮಪತ್ನಿ ಕದ್ರು. ಆಕೆಯ ಮಕ್ಕಳು ನಾಗರರು. ನಾಗ ಅಥವಾ ಹಾವುಗಳೆಂದು ಕರೆಯಲ್ಪಡುತ್ತದೆ. ಕದ್ರುವಿನ ಪುತ್ರರಲ್ಲಿ ಪ್ರಮುಖವರು ಅನಂತ, ವಾಸುಕಿ, ತಕ್ಷ ಮತ್ತು ನಹುಷ. ಇವಳು 12ನೇ ಧರ್ಮಪತ್ನಿ ಕದ್ರುವಿನ ಮಕ್ಕಳು ಇವರು. ಇನ್ನು ಕೊನೆಯ ಧರ್ಮಪತ್ನಿ ಮುನಿ. ಅವಳು ಅಪ್ಸರೆಯರಿಗೆ ಮತ್ತು ಜನ್ಮ ನೀಡಿದಳು. ಅವಳು ಸ್ವರ್ಗ ಲೋಕದ ದೈವಿಕ ನೃತ್ಯಗಾರರಾದರು ಅಂತ ಹೇಳ್ತಾರೆ. ಇದು ಕಶ್ಯಪ ಮಹರ್ಷಿಗಳ ಕುಟುಂಬದ ಬಗ್ಗೆ ನನಗೆ ಗೊತ್ತಿರುವಂತ ಸಂಕ್ಷಿಪ್ತ ಮಾಹಿತಿನ ತಮಗೆ ನೀಡಿದ್ದೇನೆ. ದ್ವಿತೀಯ ಮಕ್ಕಳು ದೈತರು ಮತ್ತು ಅದಿತಿಯ ಮಕ್ಕಳು ಆದಿತ್ಯರು ಅಂತ ನಿರಂತರವಾಗಿ ತಮ್ಮ ತಮ್ಮಲ್ಲೇ ಹೋರಾಡುತ್ತಿದ್ದರು. ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ದೇವರುಗಳು ಅನೇಕ ರಾಕ್ಷಸನ್ನು ಕೊಲ್ಲುವಲ್ಲಿ ಯಶಸ್ವಿ ಆದರೂ ಸಹಿತ ಇದು ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆಯ ಈ ಕಥೆಗಳ ಹೊರತು ಇಲ್ಲಿ ಯಾವುದು ವೈಜ್ಞಾನಿಕವಾಗಿ ನೋಡಬಾರದು ಅನ್ನೋದು ನನ್ನ ಒಂದು ಸಲಹೆ. ಇದು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಒಂದಷ್ಟು ವಿಷಯಗಳನ್ನ ನೀಡಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ಮನೋಪೂರ್ವಕವಾಗಿ ಬೇಡಿಕೊಳ್ತೀನಿ. ಧನ್ಯವಾದಗಳು.